ರೀ ಅಲ್ಲೇ ಸೀರೆ ಎಂಥದ್ದು ಹಿಡಿತಾರ ನೋಡಿ. ಸ್ವಲ್ಪ ತುಟ್ಟಿ ಆದ್ರೂ ಅಡ್ಡಿ ಇಲ್ಲ, ಚಲೋ ತಗೊಂಡ್ರೆ ತಗೊಳ್ಳಕ ಹೌದಿಲ್ಲ? ಅವ್ವ ಸುಮ್ಮನಿರಿ, ನಾನು ಪಾರ್ವತಿ ಇಬ್ರು ಒಂದೇ ಥರ ತೊಗೊಂಡ್ಬಿಡ್ತೇವೆ ಸೀರೆನ. ಕಲರ್ ಸ್ವಲ್ಪ ಚೇಂಜ್ ತೊಗೊಂಡ್ರು ಡಿಸೈನ್ ಸೇಮ್, ಆಲ್ಮೋಸ್ಟ್ ರೇಟ್ ಎಲ್ಲ ಒಂದೇ ಥರದ್ದು ತೊಗೋತೇವೆ ಅಲ್ಲವಾ? ನೀ ಕಲರ್ ಸೇಮ್ ತೊಗೋತೀನಿ, ಡಿಸೈನ್ ತೊಗೊತೀನಿ ಅಂತಿ. ನಿಮ್ಮತ್ತಿ ಹ್ಞೂ ಅನ್ಬೇಕಲ್ಲ, ಎಂಥ ರೇಟಿಂದ ಕೊಡಿಸ್ತಾಳೆ ಏನು ಆಕೆ? ಮಾತಾಡೋದು ನೋಡಿದ್ರೆ ಆಕೇನು ತುಟ್ಟಿ ಸೀರೆ ಕೊಡಿಸ್ತಾಳೆ ಅನ್ನಂಗೆ ಏನು ನನಗೆ ಅನಿಸ್ವಲ್ತ. ನೀ ಅಲ್ಲಿ ಹೇಳ್ಬಿಡ ಆದಿತ್ಯಾಗ, ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ಸುಮ್ಮನಿರ್ರಿ, ನಮ್ಮ ಕೈಲಿ ಎಂಥದಕ್ಕಂಥದ್ದು ಕೊಡಿಸ್ತೇವೆ, ನಮ್ಮ ಅವು ಕೊಡಿಸ್ತಾಳೆ ಅಂತೇಳಿ. ಬೇಡ ಬೇಡ ಪಾರ್ವತಿ, ಅವ್ರ ಕೈಲಿ ಎಷ್ಟು ಶಕ್ತಿ ಇತ್ತು ಅಂತ ಸೀರೆ ಅವ್ರು ಕೊಡಿಸ್ಲಿ. ಅಲ್ಲೇ ನೋಡೋಣ, ಒಂದು ಮಾತು ಅನ್ನೋಣ. ಯಾಕಂದ್ರೆ 2 ಮಂತ್ಯದಿಂದ ಮದುವೆ ಆಗುದಂದ್ಮೇಲೆ ಒಂದೇ ಥರ ಇರಲಿ ಅಂತೂ ಒಂದು ಮಾತು ನಾ ಹೇಳ್ತೇನಂತ ಆದಿತ್ಯಗ. ಆದ್ರೆ ಈಕಿ ಮಾತಾಡೋದು ಬೇಡ, ಯಾಕಂದ್ರೆ ಈಕಿ ನಾಳೆ ಆ ಮನ್ಯಾಗ ಹೋಗಿ ಬಾಳೆ ಮಾಡ್ಬೇಕು. ಈಕಿ ಬಾಯಿಂದ ಒಂದು ಏನೋ ಮಾತು ಬಂದದ, ಅವ್ರಿಗೆ ಬೇಜಾರಾಗೋದು ಬೇಡ. ಅದಕ್ಕೆ ಏನು ಹ್ಞೂ ಅಪ್ಪ, ನಾವೇನು ಮಾತಾಡಂಗಿಲ್ಲ ತಗೋ. ರೀ ಆ ಹೆಣ್ಮಗಳ ಒಂದು ಸ್ವಲ್ಪ ಇದಾಳ್ರಿ ಈಕಿ, ಎಲ್ಲಿ ಒಂದು 100 ರೂಪಾಯಿ ಕ್ಷಣತನ ಮಾಡ್ಕೊಂಡು ನಿಂದಿರ್ತಾಳನ ಅಂತೇನ. ಶಾಣೆತನದ ಪ್ರಶ್ನೆ ಬರಂಗಿಲ್ಲ ಪಾರ್ವತಿಯಲ್ಲಿ. ಅವರು ರೊಕ್ಕ ಮನುಷ್ಯ ಎಷ್ಟು ಇರ್ತೈತೆ ಅಷ್ಟು ಯೋಚನೆ ಮಾಡ್ತಾನ. ಏನು ನೀನು ಅದೇನಂತಾರಲ್ಲ, ನಿನ್ನ ಮಟ್ಟಕ್ಕೆ ಅವ್ರಿಗೆ ಯೋಚನೆ ಮಾಡಂದ್ರೆ ಆಗೋದಿಲ್ಲ. ನೀನು ಮದ್ವೆಗಿಂತ ಮುಂಚೆ ಹೆಂಗೆ ಯೋಚನೆ ಮಾಡ್ತಿದ್ದಿ, ಈಗ ಹಂಗೆ ಮಾಡ್ತೀನ ಇಲ್ಲ ಅಲ್ಲ? ತಪ್ಪು ತಿಳ್ಕೊಬೇಡ, ಮತ್ತೆ ನಾನು ಹಂಗಂದೆ ಅಂತೇಳಿ. ಆದ್ರೆ ನಾನು ನಿನ್ನ ಒಳ್ಳೇದಕ್ಕೆ ಹೇಳಾಕತ್ತೀನಿ. ಅಲ್ಲಿ ಮಾತ್ರ ನೀನು ಮಾತಾಡ್ಬೇಡ, ಏನು ಮಾತಾಡ್ಬೇಡ. ಆಕಿ ನಾ ಎಲ್ಲ ಮಾತಾಡ್ತೀನಿ ಆತಾ? ಆಯ್ತು ತೋರಪ್ಪ, ಏನಾರ ಮಾಡ್ಕೊರ್, ನಾ ಏನು ಹೇಳೋದೈತಿ. ಬಟ್ ನನ್ನ ಮಗಳು ಮಾತ್ರ ಅಲ್ಲಿ ಮದ್ವೆಯಾಗ ಸೇಮ್ ಸೀರೆ ಚಂದಾಗಿ ಉಟ್ಕೋಬೇಕಟ್ಟೆ. ಅವ್ವ ನಾನು ಪಾರ್ವತಿ ಸೇಮ್ ಸೀರೆ ತಗೋತೇವಿ, ತಲೆ ಕೆಡಿಸ್ಕೊಬೇಡ. ಕಲರ್ ಅಷ್ಟ ಬದ್ಲಿ ಡಿಸೈನ್ ಸೇಮ್ ತಗೊಂತೇನೆ. ಏನು ಅವ್ವ ನಮ್ಗೆ ಇದು ಲೆಹೆಂಗಾ ತಗೊಲೆ ಒಂದು ಚಲೋದ ರಿಸೆಪ್ಷನಿಗೆ ಮಸ್ತ್ ಕಾಣ್ತದೆ. ಪಾರ್ವತಿಗೂ ಹೇಳಿದ್ರ ಆತ ಲೆಹೆಂಗಾನ ತಗೋ ಅಂತೇಳಿ. ಅವ್ವ ನೀನು ಲೆಹಂಗಾನಾರ ಹಾಕೋ, ಸೀರೆನಾರ ಉಟ್ಕೋ. ಆದ್ರೂ ನಿಮ್ಮ ಅತ್ತಿನೊಂದು ಮಾತು ಕೇಳ್ಬೇಕಾ? ಲೆಹಂಗಾ ಮಂಗ ಅಂತ ನಿಂತ ಆಯ್ಕೆ ಏನಾರ ಒದರಾಡಿ ಹೇಳ ಮತ್ತೆ ಹಿಂದಾಗಡೆ. ಇಲ್ಲ ಅವ್ರೇನು ಅನ್ನಲ್ಲ. ನಮ್ಮ ಇವ್ರು ಹೇಳ್ತೀನಿ ನಾನು, ಇವ್ರು ಏನು ಅನ್ನಲ್ಲ. ಮೊನ್ನೆ ರಾತ್ರಿ ಫೋನ್ನೇ ಮಾತಾಡುವಾಗ ಅಂದೇನೆ ಅಲ್ಲಿ ಹೆಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತೇಳಿ ಅವರಿಗೆ ಶೇರ್ವಾನಿ ಹಾಕು ಅಂತ ಹೇಳೇನಿ. ಇಲ್ಲ ಸೂಟು ಬೂಟು ಅಪ್ಪ ಹಾಕೋತಾರಲ್ಲ ಹಂಗೆ ಅರ್ಬಿ ಹಾಕು ಅಂತ ಹೇಳೀನಿ. ನೋಡು ನಾದ್ ಹಾಕೋತಾರ ಇದು ಹಾಕೋತಾರ, ಅವ್ರಿಗೆ ಬಿಟ್ಟಿದ್ದೆ. ನಾ ಮಾತ್ರ ಲೆಹಂಗಾ ಹಾಕೊಳಕ್ಕೆ. ಅಕ್ಕ ನಿನ್ನ ಮದ್ವೆಗೆ ನಂಗೂ ಒಂದು ಚಲೋ ಲೆಹಂಗಾ. ಹ್ಞೂ ಸೇಮ್ ತಗೋ. ಅರವಿಂದ ಎಷ್ಟೊತ್ತು ಮಾಡ್ತಿಲ್ಲ? ನಿನ್ನ ಲಗ್ನಕ್ಕೆ ಜವಳಿ ಹಾಕ್ಸಕ ಹೊಂಟೇವಿ, ನೀನ ಒಂದು ತಾಸು ಮಾಡಿದ್ರೆ ಹೆಂಗಲ್ಲ ಮನ್ಯಾಗಿಲ್ಲೇ? ಗಡಗ್ನ ಬಾರಪ್ಪ. ತಡಿ ಬರ್ಲಿ, ಆಫೀಸ್ ಕೆಲಸ ಇತ್ತು ಸ್ವಲ್ಪ ಮೇಲ್ ಮಾಡೋದು, ಅದನ್ನ ಹೇಳಿದ್ದೆ ಅವನಿಗೆ. ಬೆಳಗ್ಗಿಂದ ಮೋಸ್ಟ್ಲಿ ಅದನ್ನ ಮಾಡಿದ್ನ ಕಾಣ್ತತಿ. ಇವಾಗ ರೆಡಿ ಆಗಕ್ಕೆ ಹೋಗಿರ್ಬೇಕವ, ಮುಗಿಸ್ಕೊಂಬರ್ಲಿ ತಡಿ. ಹೌದನ? ನಾಳೆ ತಾಳಿ ಕಟ್ಟು ಹೊತ್ನ್ಯಾಗ ಅವ್ನ ಕೈಯಾಗ ಲ್ಯಾಪ್ಟಾಪ್ ಕೊಟ್ಟು ಕುಟ್ಕೊಂತ ಕುಂತ ಬಿಡಪ್ಪ, ಮೇಲು ಗೀಲು ಮಾಡ್ಕೊಂತ ಅಂತ ಹೇಳ್ಬಿಡ್ರಿ. ಮತ್ತೆ ಅವಂಗ ಏನ ಅಂದ್ರೆ ತಾಳಿ ಕಟ್ಟೋದ್ ಬಿಟ್ಟು ಮರ್ತ ಅದನ್ನ ಮಾಡ್ಕೊಂತ ಕುಂತ ಬಿಡ್ಲಿ ಅವನು. ಅಯ್ಯ ಸ್ವಲ್ಪ ತಡ್ರಿ, ಅವಂಗ ಮದುವೆ ಆಗೋ ಮಟ್ಟ ಒಂದು ಚೂರು ಪುರ್ಸತ್ ಕೊಡ್ರಿ. ಮದುವೆಗಿಂದು 4 ದಿನ ಊರ್ ಮ್ಯಾಗ ಅಡ್ಡಾಡಿ ಬರ್ಲಿ. ಈ ಪಿಕ್ಚರ್ನಾಗೆಲ್ಲ ಹೋಗ್ತಾರಲ್ಲ ಅನಿಮಲ್ ಅಂತೇಳಿ, ಹಂಗೆ ಹೋಗಿ ಬರ್ಲಿ ಆರಾಮ. ಆಮೇಲೆ ಕೆಲ್ಸ ಕೊಡ್ರಿ. ಹನಿಮೂನ್ ಅಲ್ಲಲ್ಲಿ, ಅದು ಹನಿಮೂನ್. ನಾವಿಬ್ರು ಹೋಗಿದ್ವಲ್ಲ ಮಧುಚಂದ್ರಕ್ಕೆ, ಅದಕ್ಕಂತಾರ ಹನಿಮೂನ್ ಅಂತೇಳಿ. ಏನ್ ಮಾತಾಡ್ಬಾರ್ದು ಒಂದು ಗೊತ್ತಾಗಲ್ಲಲ್ರಿ. ಲಗ್ನ ವಯಸ್ಸಿಗೆ ಬಂದವ ಮಕ್ಕಳು, ಎದಿ ಉದ್ದ ಬೆಳೆದ ಮಕ್ಕಳು ಮುಂದೆ ನಾಚಿಕೆ ಗೀಚಿಕೆ ಏನಿಲ್ಲನೆ. ನೀವು ಹನಿಮೂನಿಗೆ ಹೋಗಿದ್ರಾ ಆಗಿನ ಕಾಲದಾಗ? ನಾಚಿಕ್ ಬಿಟ್ಟು ಬಾಡ್ಯಾ ಸುಮ್ಮನೆ ಬರ್ತೀನಿ ಏನಂತಿ? ಅವ್ರಿಗಂತ್ರ ಮಾಡಕ್ ಕೆಲಸ ಇಲ್ಲ, ಏನ್ರ ಹೇಳ್ತಾರ ಅಂದ್ರೆ ನೀನು ಅದನ್ನ ಕೇಳ್ತೇನೆ. ಬಾ ಸುಮ್ಮನೆ. ಹುಡುಗರಿಗೆ ಯಾಕೆ ಬೈತಿ? ಏನೋ ಗೊತ್ತಿಲ್ಲದ ತಿಳ್ಕೊಂತಾವಪ್ಪ. ಸುಮ್ಮನಾಗ ಬೈಯರ್ದಾಗಿರ್ತಿ 3 ತಾಸು ಗೊತ್ತಾಗ. ಹೋಗಿದ್ವಿ ಹನಿಮೂನ್ಗೆ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ ಗೊತ್ತನ? ಇವ್ರಪ್ಪಗ ಹನಿಮೂನಿಗೆ ಕಳಿಸು ಅಂತ. ಅವಾಗೆಲ್ಲ ಹನಿಮನ್ನು ಪನಿಮನ್ನು ಎಲ್ಲ ಏನೂ ಗೊತ್ತಿಲ್ಲಪ್ಪ. ಅವಾಗೆಲ್ಲ ಹೊಕ್ಕಿದ್ದಿಲ್ಲ. ಅದಕ್ಕೆಲ್ಲ ಮದುವೆ ಆತ ಮುಗಿದ್ ಸಂಸಾರ ಮಾಡ್ಕೊಂಡು ನಡ್ರಿ ಅಷ್ಟೇ, ಹಂಗೆಲ್ಲ ಕಳಿಸ್ತಿದ್ದಿಲ್ಲ. ಆದ್ರ ಅದು ಯಾವುದೋ ಒಂದು ವಿಚಾರವಾಗಿ ಯಾವ್ದೋ ಊರ್ ಮೇಲೆ ಹೋಗುದ್ ಬಂತು ನಮ್ಗೆ ಮದುವೆ ಆಗುತ್ತಲೇ. ಅಲ್ಲೇ ಹೋಗಿದ್ವಿ. ಅಲ್ಲೇ ಇವ್ರಪ್ಪನ ಮನಿ ಹೆಂಗಿತ್ತು ಗೊತ್ತನ? ಅಯ್ಯೋ ದೇವ್ರೇ ಯವ್ವ, ತಗಣಿ ಅಂದ್ರೆ ತಗಣಿ. ಕೋರಿ ಒಳಗ ಗಾಡಿ ಮ್ಯಾಗ ಅಡ್ಡಾಡಕತ್ತಾವು. ಗಾದಿ ಬೆಡ್ಶೀಟು ಜಾಡ್ಸಿದ್ರ ಇಷ್ಟು ಧೂಳ ಹಿಂಗ ಕೆಳಗ್ ಬೀಳ್ತೈತಿ. ತಗಣಿ ಮೈ ಮ್ಯಾಗ ಹರಡಕತ್ತಾವ ಚಿಕ್ಕಾಡ ಪೂರ. ಅಂತ ಕೋಣೆ ಮೊಕ್ಕೊಂಡು ಬೆಳತಾನ ಹಂಗ ಪಟ ಸೊಳ್ಳಿ ಕಡೆ ಕಡಿಸ್ಕೊಂತ ಅಲ್ಲಿ ತಗಣಿ ಹತ್ತಿ ಉಣ್ಣೆ ಹತ್ತಿ ಜಿಗ್ದಾಡ್ಕೊಂತ ಓಡಿ ಬಂದೆ ನೋಡ್ ಹೊರಗೆ. ಇದೇ ಹನಿಮೂನ್. ಚಂದ್ರನ್ ನೋಡ್ಕೊಂತ ಸುಮ್ ಕಿಟಕಿ ಹಾಕೊಂತ ಬಿಟ್ಟಿದ್ದೆ. ಮದ್ವಿ ಯವ್ವ ದೇವ್ರೆ ಏನಪ್ಪಾ ಇದು ಅಂತೇಳಿ. ಅವತ್ ಯಾವ್ದು ಏನು ಇಲ್ಲ, ಫಸ್ಟ್ ನೈಟ್ ಇಲ್ಲ ಏನಿಲ್ಲ. ಅದಕ್ಕೆ ಮರೆಯಲಾಗದ ಮಧುಚಂದ್ರ ಆಗ್ಬಿಟ್ಟಿತ್ತು ನಮ್ಗೆ. ಯಾಕ ನಿಮ್ಮವ್ವ ತೀರ ನಾಚ್ಕೊಳಕತ್ತಾಳಪ್ಪ. ಹೋಗು ನಡ್ರಿ. ಅತ್ತಿ ಕರೀದ್ ಬೇಡ ಜವಳಿ ಹಾಕ್ಸಕ. ನನ್ನ ಗಂಡನ ಖುಷಿ ಸಲುವಾಗಿ ನಾ ಏನಾರ ಮಾಡ್ತೇನೆ. ಆಗಿದ್ದಾಗ ಹೋತಾಗ ನಾನ ಬಯಸ್ಕೊಂಡು ಅಂದಿದ್ದನ್ಲತ್ತಾಗ ಅನಿಸ್ಕೊಂಡು ಸುಮ್ಮನೆ ಆಗಿಬಿಡ್ತೇನೆ. ಬಂದು ಗುಟ್ಲೆ ನಾನು ಫೋನ್ ಹಚ್ಚಿ ಅಂಟಿಯರಿಗೆ ತಪ್ಪಾತ್ರಿ ನಂದ ಅಂದಿದ್ದೆ ಬರ್ರಿ ಮನೆಗೆ ಅಂತ ಕರಿತೇನೆ ಆತ. ಏನು ಈಗ ಎದಿ ಮೇಲೆ ನಿಂತು ಕರೆದ್ರೆ ಜವಳಿ ಹಾಕ್ಸಕ್ ಬರ್ರಿ ಅಂತೇಳಿ ಅವ್ರೇನಂತಾರ, ಈಗ ಕರಿಯಾಕತ್ತಿಯಲ್ಲ ಅಂತಾರ. ಅದಕ್ಕೆ ಏನು ಮಾಡೋದು? ಕರಿಯಾಕೂ ಆಗಂಗಿಲ್ಲ, ಬಿಡಾಕೂ ಆಗಂಗಿಲ್ಲ. ರೀ ಫೋನ್ ಹಚ್ಕೊಡ್ರಿ, ಇಲ್ಲಿ ಹೋಲಿ ಆಗಿದ್ದಲ್ಲತ್ತಾಗ
ಇಲ್ಲ ಬ್ಯಾಡ ತಡ್ರಿ, ನನ್ನ ಫೋನ್ ಹಚ್ತೇನೆ. ಎದಿ ಮೇಲೆ ನಿಂತು ಕರ್ದಿಯಲ್ಲ, ಈಗ ಕರೆದ್ರೆ ಬರ್ಬೇಕ ಬೇಡ ಅಂತ ಅಂತಾರ ಅವ್ರು, ನನಗೆ ಗೊತ್ತೈತಿ. ಅಂದ್ರು ಅನ್ಲಿ, ನಾನೇ ಹಚ್ತೇನೆ ಫೋನ್. ಬ್ಯಾಡ್ ಬಿಡು ಪಾರ್ವತಿ, ನಾನ ಆಮೇಲೆ ಫೋನ್ ಮಾಡ್ತೀನಂತೆ. ಸುಮ್ಮನೆ ನಮ್ಮ ಅಕ್ಕ ಮತ್ತೆ ಒದ್ರಾಡಿ ಏನಾರ ಬೈತಾಳ ನೋಡು. ಅದಕ್ಕೆ ಮತ್ತೆ ಆಮೇಲೆ ಹಂಗಂದ್ಲು ನಿಮ್ಮ ಅಕ್ಕ ಹಿಂಗಂದ್ಲು ಅಂತಂದೇಳಿ ಮತ್ತೆ ಅದೊಂದು ರಾಡಿ ನಾ ಕೇಳಾಕ್ ಒಲ್ಲೆ. ಅದಕ್ಕೆ ಏನು ಇರ್ಲಿ ಏನಾರ ಯಾಕನ್ಲಿ, ಎಷ್ಟಾದ್ರೂ ಮತ್ತೆ ಅವ್ರ ದೊಡ್ಡವರ ಇಷ್ಟು ದಿನ ಎಲ್ಲ ತಡ್ಕೊಂಡಿದ್ದು ನಾನು ಮಗನ ಮದುವೆಯಾಗ. ಈಗ ಅವ್ರನ್ನ ದೂರ ಇಟ್ರೆ ನೋಡಿದೆ ಮಂದಿರ ಏನಂದಾರ, ನಿಮ್ಮ ಮನ್ಸಿಗಾರ ಎಷ್ಟು ನೋವಾದತ್ತ. ಅವ್ರಿಗೂ ಬೇಜಾರಾದ, ಅವ್ರಿಗೆ ಎಷ್ಟು ಇಟ್ಟಿರೋದು ನನ್ನ ಮ್ಯಾಗ. ನಿಮ್ಮ ಮೇಲೂ ಅಲ್ಲ, ನನ್ನ ಮಕ್ಳ ಮೇಲೂ ಅಲ್ಲ. ಹೋಗ್ಲಿ ತಗೊಳ್ಯಾಗ ಬಂದು ಆಶೀರ್ವಾದ ಮಾಡುವಲ್ರಾತ್. ನಂದು ತಪ್ಪು, ನಾನು ಕರಿತೇನೆ, ಏನು ಅಂದಿದ್ದನ್ಲಿ. ಹಲೋ ಹಲೋ ಆಂಟಿಯರೇ, ನಾನು ರೀ ಪಾರ್ವತಿ. ಗೊತ್ತಾಯ್ತು, ನಿನ್ನ ಫೋನ್ಲೇನ ಬಂದತ್ತಲ್ಲ. ಹೇಳುವ ಏನು ವಿಚಾರ? ಇನ್ನೂ ಏನಾರ ಬೈದು ಉಳಿದಿತ್ತು ನೋಟು? ಅದೊಟ್ಟು ಬೈದು ಬಿಡು, ನನ್ನ ಫೋನ್ ಹಚ್ಚಿ ಏನು ಮತ್ತೆ? ತಪ್ಪಾತ್ರಿ ಆಂಟಿಯರ, ನಂದ ತಪ್ಪಾಗೈತಿ. ನಾ ಮಾತನ್ಬಾರ್ದಾಗಿತ್ತು ನಿಮಗೆ. ಈಗ ಸುಮ್ಮನೆ ಇಷ್ಟು ವರ್ಷ ಎಲ್ಲ ಚಂದಿದ್ದು, ಈಗ ಮದುವೆ ಟೈಮ್ಗೆ ನೀವು ಮಕ ಹಿಂಗೆ ಮಾಡ್ಕೊಂಡಿದ್ರೆ, ನಾವು ನಿಮ್ಮನ್ನು ಮಾತಾಡ್ಸ್ಲಂಗಿದ್ರೆ ನೋಡಿದ ಮಂದಿರ ಏನಂದಾರ? ತಮ್ಮನ ಮದುವೆಗೆ ಯಾಕೆ ಬರಲಿಲ್ಲ ಅಂತಾರ. ಆಮೇಲೆ ಅಕ್ಕನ ದೂರ ಇಟ್ಲು ಮಗನ ಮದುವೆ ಮಾಡಿದ್ಲ ಅಂತ ನನಗಂತಾರ. ಅದಕ್ಕೆ ಇಲ್ಲೇ ನಮ್ಮೊಳಗೆ ಏನೇನಾಗೈತೆ ಅಂತೇಳಿ ಮಂದಿಗೆ ಏನು ಗೊತ್ತಿರ್ತೈತ್ರಿ. ಅದಕ್ಕೆ ಈಗ ತಪ್ಪಾತ್ರಿ ಆಂಟಿಯರ, ನಾನು ತಪ್ಪಾತಂತ ಕೇಳಾತೀನಿ. ಎಷ್ಟಾದರೂ ನೀವು ಸ್ವಲ್ಪ ದೊಡ್ಡೋರ. ಈಗ ಇದೆಲ್ಲ ಕ್ಷಮಿಸಿ ಹೊಟ್ಯಾಗ ಹಾಕೋರಿ ನಮ್ಮ ತಪ್ಪನ. ಬರ್ರಿ ಮದುವೆಗೆ ಬರ್ರಿ, ತಪ್ಪಿಸ್ಬೇಡ್ರಿ. ನಾಳೆ ಬಂದುಬಿಡ್ರಿ ಒಂದು ವಾರ ಮುಂಚೆ. ಯಾಕಂದ್ರೆ ಈಗ ಜವಳಿ ಹಾಕ್ಸಕ್ಕೆ ಹೊಂಟೇವಿ, ಲಗ್ನ ಪತ್ರಿಕೆ ಚಾಪ್ಸೋದೈತಿ. ಎಲ್ಲ ಊರು ಅಡ್ಡಾಡಿ ಮಂದಿಗೆಲ್ಲ ಕೊಟ್ಟು ಬರ್ಬೇಕು. ಆಮೇಲೆ ಮಂದಿಯವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಲಗ್ನ ಪತ್ರಿಕೆ ಕೊಟ್ಟು ಮಡ್ದಾಗ ಅಭಿಷೇಕ ಇಟ್ಕೊಂಡೇವಿ. ಆಮೇಲೆ ಇನ್ನು ಮತ್ತೆ ಹಂಗೆ ಸಣ್ಣ ಪುಟ್ಟ ಕೆಲಸ ಚಾಲೂನ ಅಲ್ರಿ ಮದುವೆ ಮನೆ ಅಂದ್ರೆ. ಅದಕ್ಕೆ ಒಂದು ಸ್ವಲ್ಪ ದಿನ ಬರ್ರಿ ಆಂಟಿಯರ. ಇವತ್ತು ಜವಳಿ ಹಾಕ್ಸಕ್ಕೆ ಹೊಂಟೀರಿ, ಈಗ ಎದಿ ಮ್ಯಾಗ ನಿಂತು ನಾನು ನೀ ಕರಿಯಾಕತ್ತಿ. ತಾಬಿಡ್ತು ಬಿಡು. ಅಂದ್ರೆ ಏನು ಕರಿಬೇಕಂತ ಕರಿಯಾಕತ್ತೀವೋ, ಏನು ಸುಮ್ಮನೆ ಕರಿಯಾಕತ್ತೀವೋ ಏನಪ್ಪ? ಏನು ಕರಿಬೇಕಂತ ಏನು ಕರ್ದಂಗೆ ಕಾಣವಲ್ತ ನನಗೆ. ಇಲ್ಲಾಂದ್ರೆ ಮತ್ತೆ ಈಗ ಫೋನ್ ಹಚ್ಚಿಲ್ಲ ಕುತ್ತಿಗೆ ಮ್ಯಾಗ ನಿಂತು. ಅಂದ್ರೆ ಜವಳಿ ಹಾಕ್ಸಕ್ಕೆ ನಾ ಬರ್ತಿದ್ನಿ ಅಂದ್ರೆ ನಿಂಗೆ ಸಮಾಧಾನ ಆಗೋದಿಲ್ಲ, ಹೌದಿಲ್ಲ? ಅದಕ್ಕೆ ನಾ ಬರೋದು ಇಷ್ಟ ಇಲ್ಲ, ಅದನ್ನ ಹಿಂಗೆ ಹೇಳಾಕತ್ತಿ ಅಷ್ಟೇ, ಮತ್ತೇನು ಮಾಡಾಕತ್ತಿ? ಅಲ್ಲ, ನನ್ನ ಬಿಟ್ಟು ಜವಳಿ ಹಾಕ್ಸಕ್ಕಿಗೆ ನಾನು ಬಿಟ್ಟು ಲಗ್ನ ಮಾಡಲ್ಲ ಮಗಂದು. ಅಂದ್ಲಿ ಮಂದಿ ಏನಂತಾರ ಅನ್ವಲ್ರಾಕ, ಏನು ಬೇಕಾದಾಗವಲ್ತಕ್ಕ. ಅಷ್ಟು ಬಾಯಿ ಊರಗ್ಲ ಮಾಡಿ, ಒಂದು ಬಾಯಿ ಈ ಕಡೆ ಕಿವಿಗೆ ಒಂದು ಬಾಯಿ ಆ ಕಡೆ ಕಿವಿಗೆ ಮುಟ್ಟುವಂಗೆ ಮಾತಾಡಿ ಬೇಕಾದಂಗೆ. ಅದಕ್ಕೆ ಹೆಂಗೆ ಕೇಳಿಸ್ಕೊಂಡು ಸುಮ್ಮನೆ ಇರೋದ್ವಾ ನಾನು? ಈಗೇನು ನಾನು ನಿನಗೆ ಫೋನ್ ಹಚ್ಚಂದಿದ್ದಿಲ್ಲ, ನಿನ್ನೇನು ನಾನು ಕರಿ ಅಂತ ನಂದಿದ್ದಿಲ್ಲ. ನಾ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಏನು ಈಗ ಆಗಲೇ ನಿನ್ನೆ ಅವ್ರು ಕರೆಸಿ ಏನೋ ಮಾತಾಡಿಯಲ್ಲ, ಅದು ಗೊತ್ತೈತೆ ನನಗೆ ವಿಚಾರ. ಕರೆಸಿ ಮಾತಾಡ್ಲಾರ್ದ ಜವಳಿಗೆ ಹೋಗುದಿಲ್ಲ ಎಲ್ಲ. ಮತ್ತೆ ಜವಳಿಗೆ ಹೊಂಟ್ರಿ ಎಲ್ಲ ಮಾಡಾಕತ್ತೀರಿ ಅಂದಮೇಲೆ ಎಲ್ಲ ಬಿಟ್ಟ ಮಾಡಾಕತ್ತೀರಿ. ಮತ್ತೆ ಈಗ ಯಾಕೆ ಕರಿತೀರಿ? ಮಾಡ್ಕೊರಿ ನಿಮ್ಮ ಮನ್ಸಿಗೆ ಬಂದಂಗೆ ಮಾಡ್ಕೊರಿ. ಪಾರ್ವತಿ ತೊಂಬಲ್ಲಿ ಮಾತಾಡ್ತೀನಿ. ನಾನು ಅಲ್ಲೇ ಇದ್ದ, ನಿನ್ನ ಕಡೆ ಫೋನ್ ಹಚ್ಚ ನಾನು ಬೇಸದ ಅಂತಗೋ. ಹಲೋ ಅಕ್ಕ, ಅಲ್ವಾ ಈಗ ಸಣ್ಣವ್ರೆ ನಾವೆಷ್ಟಾದ್ರೂ ತಪ್ಪೇನೂ ಆಗಿಲ್ಲ, ಅಂತದ್ ಆದ್ರೂ ತಪ್ಪಾತಂತ ಕೇಳಿ ಫೋನ್ ಹಚ್ಚೇವಿ. ಏನು ನೋಡು, ನಿನಗ ತಮ್ಮ ಅನ್ನೋದಿದ್ರ, ತಮ್ಮನ ಹೆಂಡತಿ ಅನ್ನೋದಿದ್ರ, ಹೆಂಡತಿ ಅನ್ನೋದು ಬಿಡು ಹೋಗ್ಲಿ, ತಮ್ಮ ಅನ್ನೋದಿದ್ರ ಏನ ತಮ್ಮನ ಮಗ. ನಾ ಇಷ್ಟು ವರ್ಷ ಅವ್ರ ಜೊತೆಗೆ ಈಗ ಮದ್ವಿ ಟೈಮ್ನಾಗ ನಾ ಅವ್ರ ಕೊಟ್ಟು ಮಕ ಮುರ್ಕೊಳ್ಳೋದು ಚಲೋ ಅಲ್ಲ ಅಂತ ನಿನಗೆ ಅನ್ನಿಸ್ತು. ಏನು ಈ ಸಂಬಂಧ ಇಲ್ಲಿಗೆ ಬಿಟ್ಟು ಹೋಗ್ಬೇಕಂತ ನಿನ್ನ ತಲೆಯಾಗಿತ್ತಂದ್ರ ನೀನು ಲಗ್ನಕ್ಕೆ ಬರಬೇಡ. ಇಲ್ಲ ಅಂದ್ರ ಇವತ್ತ ಈಗ ಎದ್ದು ಬಾ ಗಡ. ನಾವು ಅಂಗಡಿ ಮುಟ್ಟುದ್ರಾಗ ನೀನು ನಿನ್ನ ಮಗನ ಗಾಡಿ ತಗೊಂಡು ಬಂದೆ ಅಂದ್ರ ಕಾರ್ ಗಡ್ಯಾಗ ಏನು ಅಲ್ಲಿಂದ ಇಲ್ಲಿಗೆ 1-2 ತಾಸು ದಾರಿ ಬರ್ತೀರಿ. 1.5 ತಾಸು ಅಲ್ಲಿ ತಗೋ, 2-2.5 ತಾಸು ಬೇಕು ಬರಾಕ್ ಇಲ್ಲಿಂದ ಅಲ್ಲಿಗೆ. ಹಂಗೇನಿಲ್ಲಕ್ಕ, 2 ತಾಸು ನಾವು ಬೇಕಾದ್ರೆ ಕಾಯ್ತೇವೆ ನಿನ್ನ ಸಂಬಂಧ. ಬಾ, ನೀನು ಬರ್ತೇನೆ ಅಂದ್ರೆ ನಾವು ಕಾಯ್ತೀವಿ. ಇಲ್ಲಪ್ಪ ಅಂತಂದ್ರೆ ಮತ್ತೆ ನಾನು ಅಂಗಡಿ ಕಡೆ ಹೋಗ್ತೀವಿ. ಅಲ್ಲ, ಕುತ್ತಿಗೆ ಮ್ಯಾಗ ನಿಂತು ಫೋನ್ ಹಚ್ಚಿ ಈಗ ನನಗೆ ಹಿಂಗೆ ಅಂತೀಯಲ್ಲ, ಬಾಡ್ಯಾ ಊರ್ ಬಾಡ್ಯಾ ನೀ ಮಾತಾಡೋದು ಬರಬರಿ ಐತಲ್ಲ. ಅಜಿ ಅಂತ ಹೆಂಡತಿ ಸರಗನಾಗ ಹೋಗಿ ಸೇರ್ಕೊಂಡಿ ನೀನೆ. ಅಕ್ಕವ್ವ ಆಕೆಯಾಗೆ ಫೋನ್ ಮಾಡಿದ್ದೀಗ ನಿನಗೆ ಕರಿಯಾಕ. ನಾ ಹಚ್ಚಂದಿದ್ದಿಲ್ವಾ, ಕರಿನ ಆಕಿನ ಹಚ್ಚಿದ್ದು. ಆಕೆ ನಿನ್ನ ಕರಿಬಾರ್ದು, ನಿನಗೇನು ನಿನ್ನ ಲಗ್ನದಾಗ ಅಡ್ಡಾಡಬಾರ್ದು, ನಿನಗೆ ಮಾತಾಡ್ಸಬಾರ್ದಂತ ಏನು ಇಲ್ಲ, ಅಗಲ್ಸ್ಬೇಕಂತ ತಲೆಯಾಗ ಇಲ್ಲ. ನೀ ಸುಮ್ಮನೆ ಇಲ್ಲ ಬಾರ್ದು ಯೋಚನೆ ಮಾಡ್ಬೇಡಕ್ಕ. ಬಾ ಈಗ ಸುಮ್ಮನೆ ಅದನ್ನೇ ಯಾಕೆ ಬೆಳೆಸ್ಕೊಂತ ಹೋಗಿ. ಏನ ಮಾತು ಮನಿ ಅಂದಿನ ಮಾತು ಬರ್ತಿರ್ತಾವ ಹೋಗಿರ್ತಾವು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಸಂಬಂಧ ಕಡ್ಕೊಂತ ಹೊಂಟ್ರೆ ಇಲ್ಲೋಡಿಲ್ಲ ದೇಶದಾಗ ಎಲ್ಲಿ ಆ ಜಗತ್ನಾಗ ಯಾವ ಕುಟುಂಬಗಳದಾಗ ಒಂದು ಸಂಬಂಧ ನೆಟ್ಟಗಿರ್ತಿದ್ದಿಲ್ಲ. ಯಾಕೆ ಹೇಳಿ ಎಲ್ಲರೂ ಸಂಬಂಧ ಕಡ್ಕೊಂತ ಹೊಂಟ್ಬಿಟ್ರೆ ಮತ್ತೆ ಉಳಿತೈತೇನು? ಹೌದಿಲ್ಲ? ಅದಕ್ಕೆ ಇದನ್ನ ಬೆಳೆಸ್ಕೊಂಡು ಹೋಗ್ಬಿಡ. ಈಗ ಬಾ, ಹಂಗ ಒಲ್ಲೆ ಅನ್ಬೇಡ. ಏನ ನೀವು ಫೋನ್ ಹಚ್ಚಿರಂತ ಬರ್ತೇನೆ ನೋಡಿ ಅಷ್ಟೇ, ಮತ್ತೊಂದು ಏನಿಲ್ಲ. ಏನ ನಾ ಮಾತಾಡಿದ್ ನಿಮಗೆ ತಪ್ಪಾಗಿ ಕೇಳ್ತತಿ, ಯಾಕೆ ಬೇಕು? ನಾ ಏನು ಮಾತಾಡಕ್ಕೆ ಹೋಗೋದಿಲ್ಲ, ಕರೆದಿರಿ ಬರ್ತೇನೆ ಅಷ್ಟೇ. ಆತ ಬಾ ಆಯ್ತು. ಹಂಗಾರ ನಾವು ಇನ್ನೊಂದು ತಾಸು ಇಲ್ಲೇ ಕಾಯ್ತೀವಿ. ಆಮೇಲೆ ಆ ಅಂಗಡಿ ಕಡೆ ಹೋಗೋ ಮಟ ಅಂತಂದ್ರೆ ನಮಗೂ ಅಷ್ಟು ಟೈಮೇ ಬೇಕು. ಅವರು ಆದಿತ್ಯರು ಅವರು ಮನೆಯಿಂದನೂ ಬರ್ಬೇಕು. ಇವ್ರು ಪಾಲಕರು ಪಾರ್ವತಿ ಅವ್ರಪ್ಪ ಅವ್ರವ್ವ ಅವರು ಬರ್ಬೇಕು ಊರ್ಲಿಂತ್ರ. ಆತ್ ತಗೋ ಬಾ. ಇಡು ಬರ್ತೇನೆ. ಅಬ್ಬಾ, ನಮ್ಮ ತಮ್ಮ ತಾನ ಫೋನ್ ಹಚ್ಚಿ ಕರೆದ್ನ. ನಾ ಇದೇನಪ್ಪ ನಮ್ಮ ತಮ್ಮಗ ನನಗೆ ಬಿಟ್ಟ ಹೋತನ ನಂಗೆ ಆಗ್ಬಿಟ್ಟಿತ್ತು ನನಗೆ. ಚಲೋ ಆತ. ಮನೆಗೆ ಹೋಗಿ ಪಟ್ನ ಸೀರೆ ಉಟ್ಕೊಂಡು ಬೇರೆದ ಹೋಗ್ಬೇಕು ನೋಡು. ಮತ್ತೆ ಎಲ್ಲ ಕರೆದಾಗ ನಾ ಇರಾಕಬೇಕು ಅತ್ತಿ ನಾನು. ನೀವು ಕರೆದಿದ್ದಕ್ಕೆ ಬರಾಕತ್ತಾರವ್ರು, ಇಲ್ಲಾಂದ್ರೆ ಬರ್ತಿದ್ದಿಲ್ಲ. ನಮ್ಮಕ್ಕನ ಬುದ್ಧಿ ನನಗೆ ಗೊತ್ತಿಲ್ಲನ. ನಮ್ಮಕ್ಕ ನಾ ಫೋನ್ ಹಚ್ಚಿಲ್ಲ ಅಂತೇಳಿ ಕಾಯಕತ್ತಿದ್ಲ. ಅಕ್ಕಿಗೂ ಸ್ವಾಭಿಮಾನ ನೋಡು. ನಾ ಯಾಕೆ ಬಗ್ಬೇಕು? ನಾ ಎಷ್ಟಾದ್ರೂ ಸಣ್ಣ ಅವನ ಇದು ಮಾಡ್ಲಿ ಅಂತ ಅಕ್ಕಿಗೆ ಏನ್ ಮಾಡಕ್ ಆಗಂಗಿಲ್ಲ. ಮತ್ತೆ ಏನ್ ಸಣ್ಣವ್ರನ್ನ ಮಾತ್ರ ದೊಡ್ಡವ್ರ ಕಡೆ ತಪ್ಪಿದ್ರ ಕ್ಷಮೆ ಕೇಳ್ಬೇಕಂತ ಏನಿಲ್ಲ.
ತಪ್ಪಿಲ್ದೇನು ಕೇಳಿದ್ರು ಏನು ಸಣ್ಣವ್ರು ಆಗುದಿಲ್ಲ ಮತ್ತೆ ಹೌದಿಲ್ಲ ಬಿಟ್ರು ಬಿಟ್ಟ ಹೋಗತ್ ಸಂಬಂಧ ಏನಾಯ್ತು ಒಂದು ಮಾತಪ್ಪ ಅಂತ ಇದಕ್ಕೆ ಈಗ ಬರಾಕತ್ತಾಳ ಹೌದಿಲ್ಲ ಆಕಿಗೂ ಖುಷಿ ಆಕತಿ ನಮ್ಮ ತಮ್ಮ ಕರ್ನಲ್ಲ ಅಂತೇಳಿ ಚಲೋ ಆತ್ಬಿಡು ಪಾರ್ವತಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಈಗ ನೀವು ಬೇಡ ಬೇಡ ಅಂತ ಜಗಳ ತೆಗೆದಿದ್ರು ನಾ ಏನು ಮಾಡೋಕ್ಕಾಕಿದ್ದಿಲ್ಲ ಈಗ ಹೌದಿಲ್ಲ ನಿನ್ನ ಮನಸ್ಸು ನೋವು ಮಾಡಂತೂ ನಾ ಫೋನ್ ಹಚ್ತಿದ್ದಿಲ್ಲ ಒಳ್ಳೇದಾತು ಸರಿ ಹಂಗಾರೆ ಇನ್ನೊಂದು 10 ನಿಮಿಷ ಇಲ್ಲೇ ಕಾಯಿನು ಈ 10 ನಿಮಿಷ ಅಂತ ನಾನು ಒಂದು ತಾಸು ಕಾದ ಬಿಡುನು ಎಲ್ಲಿ ಅವ್ರಿಗೆ ಬಸ್ ಸ್ಟ್ಯಾಂಡಿಂದ ಸೀದಾ ಮನೆಗೆ ಬಾ ನಮ್ಮ ಕಾರ್ನಾಗ ಹೋಗ್ಬಿಟ್ರ ಅರ್ಬಿ ಅಂಗಡಿಗೆ ಮತ್ತೆ ಯಾಕೆ ಹೌದಿಲ್ಲ ಪಾರ್ವತಿಗೆ ಅವರು ಶಾಂತಕರ ಗೌಡ್ರಿಗೆಲ್ಲ ಫೋನ್ ಹಚ್ಚಪ್ಪ ಅರವಿಂದ ಸೀದಾ ಬಸ್ ಸ್ಟ್ಯಾಂಡಿಂದ ಅರ್ಬಿ ಅಂಗಡಿಗೆ ಹೋಗಂದಿದ್ವಿ ಮತ್ತೆ ಯಾಕೆ ಅಲ್ಲಿ ಹೋಗ್ತಾರ ಸೀದಾ ಮನೆಗೆ ಬಾ ಇಲ್ಲೇ ಒಂದಾಗ ದೊಡ್ಡ ಕಾರ್ ಗಾಡಿಯಾಗ ಒಟ್ಟು ಕೂಡ ಹೋದ್ರಾತ ಹೊಳ್ಳಿ ಬರ್ತಾ ಓಸ್ ಅರ್ಬಿ ಗಿರ್ಬಿ ಇಟ್ಕೊಂಬರಕ್ ಸಾಲಲ್ಲ ಅರವಿಂದ ಒಂದ್ ಗಾಡಿ ತಗೊಂಡು ಪಾರ್ವತಿನ ಕರ್ಕೊಂಡು ಅವ್ರ ಅತ್ತಿ ಮಾವನ್ ಕರ್ಕೊಂಡು ಏನ್ ಅವ್ರ ಅಮ್ಮ ಬರ್ತಾರ ಏನ್ ಅವ್ರ ಮಲಜ್ಜಿ ಅವ್ರನ್ನ ಕರ್ಕೊಂಡು ಅವ್ರ ಒಂದ್ ಗಾಡ್ಯಾಗ ಬರ್ವಲ್ರಕ್ಕ ನಾವ್ ಅಷ್ಟ್ರು ಒಂದ್ ಗಾಡ್ಯಾಗ ಹೋಗೋಣಕತ್ತ ಏನ್ ಇನ್ನ ಆದಿತ್ಯ ಅವ್ರ ಅವನ್ ಕರ್ಕೊಂಡು ಅವ್ನ ಬೈಕ್ನ್ಯಾಗ ಬರ್ತಾನ ಸರಿ ಹಂಗ ಮಾಡಂತು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಇವತ್ತು ವಿಡಿಯೋ ಹಾಕೋದು ಲೇಟ್ ಆತಂತೇಳಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಮರ್ಯಾದಾ ಪುರುಷೋತ್ತಮನ ಒಂದು ರಾಮಮೂರ್ತಿ ಪ್ರತಿಷ್ಠಾಪನೆ ಇರೋದ್ರಿಂದ ಒಳ್ಳೆ ದಿನ ಆಗಿರೋದ್ರಿಂದ ನಾವು ಮಠದಾಗ ಸಿದ್ಧಾರೂಢಜ್ಜನ ಮೂರ್ತಿಗೆ ತುಲಾಭಾರ ಇಟ್ಕೊಂಡಿದ್ವಿ ಅದು ಮಠದಾಗ ತುಲಾಭಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಅಭಿಷೇಕನೂ ಇಟ್ಕೊಂಡಿದ್ವಿ ಅಭಿಷೇಕ ಮುಗಿಸ್ಕೊಂಡು ಇದು ಆರುಡಜ್ಜಿಗೆ ಮತ್ತು ಗುರುನಾಥರೊಡಜ್ಜಿಗೆ ಇಬ್ಬರಿಗೂ ಇಟ್ಕೊಂಡಿದ್ವಿ ಅದು ಅಭಿಷೇಕ ಮುಗಿಸಿ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಸಪತನ ಕುಂತು ಮನೆಗೆ ಬರೋ ಮಠ ಅಂದ್ರೆ 3 ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ನನಗೆ ಬಂದು ಗುಟ್ಲೆನ ಬಂದು ಅಲ್ಲಿ ಬರ್ತಾನ ದಾರಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಂತಾನೆ ಬಂದೆ ಒಂದೇ ನಿನ್ನೆ ಮಾಡಿದ್ದಿತ್ತಂತೇಳಿ ಇವತ್ತು ಬಂದ್ಬಿಟ್ಲೆ ಎಲ್ಲ ತಾಬಿಡ್ತು ಬಿಟ್ಟು ನಿಂತು ಕಾಲ್ಮೆ ಮಾಡೇನೆ ದಯವಿಟ್ಟು ಯಾರು ಬೇಜಾರ ಬಿಡ್ರಿ ಲೇಟ್ ಆಗತ್ತವು ಅಂತೇಳಿ ದಿನಾ ಒಂದೊಂದು ಕೆಲಸ ಏನೋ ಒಟ್ಟು ಗೊತ್ತಿಲ್ಲ ದಿನಾ ಒಂದೊಂದು ಕೆಲಸನ ಆಗಕತ್ತಾವ ನನಗೆ ಹಾಗಾಗಿ ಬರೇ ವಿಡಿಯೋ ಲೇಟ್ ಆಗತ್ತವ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ